ಆ ದೇವಾದಿದೇವನು, ರಾಜಾದಿರಾಜನು, ಕರ್ತರ ಕರ್ತನು, ಒಡೆಯರ ಒಡೆಯನು ಆತನು ಉಂಟು ಮಾಡಿದ್ದು ಮಾತ್ರವಲ್ಲದೆ ಭೂಮಿಯ ಒಳಗಡೆ ಬಂಗಾರವನ್ನು ಉಂಟು ಮಾಡ್ತಾ ಇದ್ದಾನೆ, ವಜ್ರಗಳನ್ನು, ವೈಡೂರ್ಯಗಳನ್ನು, ಸಂಪತ್ತನ್ನು ಉಂಟು ಮಾಡಿ ತನ್ನ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಅಂದರೆ ಎಲ್ಲರೂ ಹಂಚ್ಕೊಂಡು ಸರಿ ಸಮಾನವಾಗಿದೆ ಅಂತ ದೇವರು ಇಟ್ಟಿರುವಂಥ ಉದ್ದೇಶ. ಈಗ ಮನೆಯಲ್ಲಿ 4 ಜನ ಮಕ್ಕಳಿರ್ತಾರೆ, ತಂದೆ ತಾಯಿಗಳು 4 ಜನ ಮಕ್ಕಳಿರ್ತಾರೆ. ಇವಾಗ ಈ ಮಕ್ಕಳುಗಳು ಮಡಗಿರುವಂಥ ಹಣ, ಆಸ್ತಿ ಎಲ್ಲರಿಗೂ ಭಾಗ ಮಾಡಬೇಕಂತ ಉದ್ದೇಶನ, ಅಥವಾ ಒಬ್ಬ ಮಗನಿಗೆ ಮಾತ್ರ ಕೊಟ್ಟು ಮಿಕ್ದವ್ರಿಗೆಲ್ಲ ಅನ್ಯಾಯ ಮಾಡುವಂಥ, ಮೋಸ ಮಾಡುವಂಥ ಏನಾದರೂ ಮನಸ್ಸ? ಒಂದು ವೇಳೆ ಆ ರೀತಿ ಮಾಡಿದ್ರು ಅದು ತಂದೆ ಇಚ್ಛೆ, ತಾಯಿ ಇಚ್ಛೆ. ಆದರೆ ನಾವು ನೋಡುವಾಗ 100ರಲ್ಲಿ 95% ಯಾರೊಬ್ಬೊಬ್ರು ಮಕ್ಕಳು ಮಕ್ಕಳು ತುಂಬ ನೋಯಿಸಿದಾಗ, 3 ಮಕ್ಕಳು ನೋಯಿಸಿದಾಗ ಒಬ್ಬರು ಹೆಸರು ಮಾತ್ರ ಮಾಡಿ ನಾಮಿನಿ ಮಾಡ್ಬಿಟ್ಟು ಹೋಗ್ತಾರೆ. ಆದರೆ 95% ನೋಡುವಾಗ 4 ಜನಕ್ಕೆ ಹಂಚು ಹೋಗುವಂಥದ್ದು, ಅಥವಾ ಅವ್ರು ಹಂಚದೇ ಇದ್ರು ಆ ಭಾಗ ಏನಾಗುತ್ತೆ ಅಂದರೆ 4 ಜನಕ್ಕೂ ಸೇರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಭೂಮಿ ಮೇಲೆ ದೇವರು ಉಂಟು ಮಾಡಿರೋದಕ್ಕೆ ಈ ಬಂಗಾರ ಸರಿ ಸಮಾನವಾಗಿರ್ಬೇಕಾ, ಅಥವಾ ಒಬ್ಬರ ಮನೇಲೇ ಇರಬೇಕಾ, ಅಥವಾ ಒಬ್ಬರೇ ದೋಚ್ಕೊಂಡು ಇಟ್ಕೊಂಡು ಎಲ್ಲರಿಗೂ ಅನ್ಯಾಯ ಮಾಡುವಂಥದ್ದ? ದೇವರ ಮನಸ್ಸು ಅಂಥದ್ದ? ಒಬ್ಬ ತಂದೆಯ ಮನಸ್ಸೇ ಇರುವಂಥ ಮಕ್ಕಳಿಗೆ ಸರಿ ಸಮಾನವಾಗಿ ಹಂಚಿ ನಮಗೆ ಲೋಕವನ್ನು ಬಿಟ್ಟೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಲಿ, ಒಳ್ಳೆ ರೀತಿ ಬದುಕಲಿ, ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ನಲಿ, ಒಬ್ಬರು ಕಷ್ಟಾರ್ಜಿತವನ್ನು ಒಬ್ಬರು ವಹಿಸಿಕೊಂಡು ಜೀವಿಸಲಿ ಅಂತ ದೇವರು ಉಂಟು ಮಾಡಿದಂಥ ಉದ್ದೇಶನ ಏನ್ಪ್ರೇರೆ ಆಲೋಚನೆ ಮಾಡೋಣ. ದೇವರು ಅದಕ್ಕೆ ತಾನೇ ಉಂಟು ಮಾಡಿದ್ದಾರೆ, ನನ್ನ ಮಕ್ಕಳು ಎಲ್ಲರೂ ಹಂಚ್ಕೊಂಡು ತಿನ್ನಲಿ ಅಂತ. ಆದರೆ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಪ್ರೇರೆ? ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದ್ಸಾರಿ ಏಷಾಯನ ಪ್ರವಾದನೆ ಗ್ರಂಥಕ್ಕೆ ಬರೋಣ. 5ನೇ ಅಧ್ಯಾಯದಲ್ಲಿ ಒಂದ್ಸಾರಿ ನೋಡೋಣ. 5ನೇ ಅಧ್ಯಾಯ 8ನೇ ವಚನದಲ್ಲಿ ಆ ತಂದೆಯಾದ ಸರ್ವೇಶ್ವರನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೋಡಿಕೊಳ್ಳೋಣ. ಈ ಬಂಗಾರ, ಈ ಸೈಟು, ಈ ಆಸ್ತಿಗಳು ಎಲ್ಲರಿಗೂ ಸರಿ ಸಮಾನವಾಗಿ ದೇವರು ಕೊಟ್ರ, ಅಥವಾ ಕೆಲವರು ಮಾತ್ರ ದೋಚ್ಕೊಂಡು ಮನೇಲಿ ಇಟ್ಕೊಂಡು ಬಡವರಿಗೆ ಮೋಸ ಮಾಡಿ ಅಂತ ದೇವರೇನಾದರೂ ಕೊಟ್ಟಿದ್ದಾರ ಅನ್ನೋದಕ್ಕೆ ಸತ್ಯವೇದ ಗ್ರಂಥದಲ್ಲಿ ದೇವರ ಮನಸ್ಸಿದೆ. ಅರ್ಥ ಮಾಡ್ಕೊಳ್ಳೋಣ. ಏಷಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನ.